ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಶತ್ರು ಜಯ ವಿಷಯವಾಗಿ ಇಂದ್ರ ಬೃಹಸ್ಪತಿಗಳ ಸಂವಾದವನ್ನು ಭೀಷ್ಮನು ಯುಧಿಷ್ಠಿರನಿಗೆ ತಿಳಿಸಿದುದು ಎಂಬ 103ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಯುಧಿಷ್ಠಿರನು, ತಾತ, ಶತ್ರುವು ಮೃದು ಸ್ವಭಾವವುಳ್ಳವನಾಗಿದ್ದರೆ, ಹೆಚ್ಚು ಸೇನಾ ಬಲಗಳಿಂದ ಕೂಡಿದ್ದರೆ, ಅಂತಹವರಲ್ಲಿ ಅರಸನು ಯಾವ ಯಾವ ರೀತಿ ನಡೆದುಕೊಳ್ಳಬೇಕು ಅದನ್ನು ನನಗೆ ತಿಳಿಸು ಎಂದು ಕೇಳಲು, ಭೀಷ್ಮನು ಈ ವಿಷಯದಲ್ಲಿ ಇಂದ್ರನಿಗೂ ಬೃಹಸ್ಪತಿಗೂ ನಡೆದ ಸಂವಾದ ರೂಪವಾದ ಒಂದು ಹಳೆಯ ಇತಿಹಾಸವನ್ನು ಉದಾಹರಿಸುವರು. ಹಿಂದೊಮ್ಮೆ ದೇವೇಂದ್ರನು ಅಂಜಲಿ ಬಂಧಪೂರ್ವಕವಾಗಿ ನಮಸ್ಕರಿಸಿ ಬೃಹಸ್ಪತಿಯನ್ನು ಕುರಿತು, ಆಚಾರ್ಯ, ನಾನು ವಿರೋಧಿಗಳಲ್ಲಿ ಯಾವ ರೀತಿ ನಡೆದುಕೊಳ್ಳಬೇಕು, ಅವರನ್ನು ಕೆಡಿಸದೆ ಅಡಗಿಸಿಡುವ ಉಪಾಯವು ಯಾವುದು, ಯುದ್ಧವನ್ನು ತೊಡಗಿದ ಮೇಲೆ ಉಭಯ ಪಕ್ಷಗಳಿಗೂ ಜಯಾಪಜಯಗಳು ಸಮಾನವೇ, ಆ ಸಂದರ್ಭದಲ್ಲಿ ವೀರ್ಯಲಕ್ಷ್ಮಿಯು ನನ್ನನ್ನು ಅಗಲದೆ ಇರುವುದಕ್ಕೆ ಉಪಾಯವೇನು ಎಂದು ಕೇಳಿದನು. ಆಗ ಧರ್ಮಾರ್ಥ ನಿಪುಣನು, ಸಮಯೋಚಿತವಾದ ಆಲೋಚನೆಯಲ್ಲಿ ಚತುರನು, ರಾಜಧರ್ಮದ ಪಥವನ್ನು ಚೆನ್ನಾಗಿ ಬಲ್ಲವನು ಆದ ಬೃಹಸ್ಪತಿಯು ಇಂದ್ರನಿಗೆ ಈ ವಿಧವಾಗಿ ಹೇಳತೊಡಗಿದನು. ಇಂದ್ರ, ವಿರೋಧಿಗಳನ್ನು ಕಲಹದಿಂದಲೇ ಅಡಗಿಸಬೇಕೆಂದು ಯಾವ ಸಂದರ್ಭದಲ್ಲಿಯೂ ಯತ್ನಿಸಬಾರದು. ಕೋಪವು, ಮಾತ್ಸರ್ಯವು ಅವಿವೇಕಿಗಳ ಕಾರ್ಯವು. ಶತ್ರು ಜಯಾಪೇಕ್ಷೆಯುಳ್ಳವನು ಶತ್ರುವು ಎಚ್ಚರ ತಪ್ಪುವಂತೆ ಮಾಡಬೇಕು. ಕೋಪ, ಭಯ, ಸಂತೋಷಗಳನ್ನು ತನ್ನಲ್ಲಿಯೇ ಅಡಗಿಸಿಟ್ಟುಕೊಂಡು ತನಗೆ ಶತ್ರುವಿನಲ್ಲಿ ವಿಶ್ವಾಸವಿಲ್ಲದಿದ್ದರೂ ವಿಶ್ವಾಸವುಳ್ಳವನಂತೆ ಮಿತ್ರ ಭಾವದಿಂದಲೇ ಅವನನ್ನು ಅನುಸರಿಸುತ್ತಿರಬೇಕು. ಅವನಲ್ಲಿ ಸದಾ ಪ್ರಿಯವನ್ನೇ ನುಡಿಯುತ್ತಿರಬೇಕು. ಅಪ್ರಯೋಜಕವಾದ ವಿರೋಧಗಳನ್ನು ಬಿಟ್ಟು ಅಪ್ರಿಯ ವಾಕ್ಯಗಳನ್ನು ಆಡದೆ ಅವನ ಮರ್ಮವನ್ನು ತಿಳಿದುಕೊಳ್ಳಬೇಕು. ಚಾಡಿ ಮಾತುಗಳನ್ನು, ಅಸೂಯ ಗುಣವನ್ನು ಬಿಟ್ಟು ಬಿಡಬೇಕು. ದೇವೇಂದ್ರ, ಹಕ್ಕಿಗಳನ್ನು ಹಿಡಿಯುವವನು ಆಯಾ ಪಕ್ಷಿಯಂತೆಯೇ ಧ್ವನಿಯನ್ನು ತೋರಿಸಿ ಅವುಗಳನ್ನು ಹಿಡಿಯುವಂತೆ ಅರಸನು ಚಮತ್ಕಾರದಿಂದ ಶತ್ರುಗಳನ್ನು ತನ್ನ ವಶಪಡಿಸಿಕೊಳ್ಳುವುದಕ್ಕೆ ಯತ್ನಿಸಬೇಕು. ಅದೇ ಉಪಾಯದಿಂದ ಅವರನ್ನು ನಾಶ ಮಾಡಲೂ ಬೇಕು. ದೇವೇಂದ್ರ, ಶತ್ರುಗಳನ್ನು ಮೊದಲೇ ಅವಮಾನಿಸುವ ಅರಸನು ಎಂದಿಗೂ ಸುಖಿಯಾಗಿರುವುದಿಲ್ಲ. ಗೊಬ್ಬರದಲ್ಲಿ ಬಿದ್ದ ಬೆಂಕಿಯು ಹೇಗೆ ಆರುವುದಿಲ್ಲವೋ ಅದರಂತೆ ಅವನು ಒಳಗೊಳಗೆ ಯಾವಾಗಲೂ ಭಯದಿಂದ ಕುದಿಯುತ್ತಾ ಸುಖ ನಿದ್ರೆಯಿಲ್ಲದೆ ಚಿಂತಿಸಬೇಕಾಗುವುದು. ತನಗೆ ಜಯದಲ್ಲಿ ನಿಶ್ಚಯವಿದ್ದ ಹೊರತು ಯುದ್ಧಕ್ಕೆ ಯತ್ನಿಸಬಾರದು. ಇಂದ್ರ, ಮಂತ್ರಜ್ಞ ರಾಜ ಮತ್ತು ಚತುರರಾದ ಮಂತ್ರಿಗಳೊಡನೆ ಚೆನ್ನಾಗಿ ಆಲೋಚಿಸಿ ಶತ್ರುವಿಗೆ ಮೊದಲು ನಂಬಿಕೆಯನ್ನು ಹುಟ್ಟಿಸಿ ವಶ ಮಾಡಿಕೊಂಡು ಆಮೇಲೆ ಅವರನ್ನು ಅಡಗಿಸಿ ಬಿಡಬೇಕು. ಮೊದಲು ಅವಮಾನಿತನಾದ ಶತ್ರುವನ್ನು ಅಲಕ್ಷ್ಯವಾಗಿ ಬಿಟ್ಟರೆ ಅವನು ಮನಸ್ಸಿನಲ್ಲಿ ತನಗೆ ವಶನಾಗದೆ ವಿರೋಧವನ್ನೇ ಬೆಳೆಸುತ್ತಿದ್ದು ತನ್ನ ದುರ್ದಶೆಯು ಕಳೆದ ಸಮಯದಲ್ಲಿ ಮೇಲೆ ಬೀಳುವನು ಮತ್ತು ತನಗೆ ಆಪ್ತರಾದವರಿಂದ ಹಿಂದೆ ತನ್ನನ್ನು ಜಯಿಸಿದ್ದ ರಾಜನ ಸೈನ್ಯದಲ್ಲಿ ಭೇದವನ್ನು ಹುಟ್ಟಿಸುವನು. ಅಲ್ಲದೆ ಮೊದಲಿಂದ ಕೊನೆಯವರೆಗೆ ಪೂರ್ವೋತ್ತರಗಳನ್ನೆಲ್ಲ ಬಲ್ಲವರನ್ನು ರಹಸ್ಯವಾಗಿ ವಿಚಾರಿಸಿ ಶತ್ರುಗಳಲ್ಲಿರುವ ಹುಳುಕನ್ನು ತಿಳಿದುಕೊಳ್ಳುವನು. ನಿಜಾಂಶವನ್ನು ತಿಳಿದುಕೊಂಡ ಮೇಲೆ ಸೈನ್ಯವನ್ನು ಭೇದ ದಾನಗಳಿಂದ ಕೆಡಿಸಲು ಯತ್ನಿಸುವನು. ವಿಷಮಿಶ್ರಿತ ವಸ್ತುಗಳನ್ನು, ಔಷಧಿಗಳನ್ನು ಪ್ರಯೋಗಿಸುವನು. ಆದುದರಿಂದ ವಿರೋಧಿಗಳಲ್ಲಿ ಎಂದಿಗೂ ಸ್ನೇಹವನ್ನು ಬೆಳೆಸದೆ ಅವರನ್ನು ಅಡಗಿಸಿಡುತ್ತಾ ಅವರ ನಡೆನುಡಿಗಳಲ್ಲಿ ಬಹಳ ಗಮನದಿಂದಿರಬೇಕು. ದೇವೇಂದ್ರ, ದೀರ್ಘಕಾಲ ನಿರೀಕ್ಷಣೆಯಿಂದ ಕಷ್ಟಪಟ್ಟಾದರೂ ಅವರನ್ನು ಗೌರವಿಸುತ್ತಾ ಬರಬೇಕು. ಅವರಿಗೆ ನಂಬಿಕೆ ಹುಟ್ಟುವ ಹಾಗೆ ಪ್ರಿಯ ವಾಕ್ಯಗಳಿಂದಲೇ ಮಾತಾಡುತ್ತಿರಬೇಕು. ಶತ್ರುಗಳನ್ನು ಆತುರಪಟ್ಟು ಕೊಲ್ಲದೆ ಮೃದುವಾದ ಜಯವನ್ನೇ ಸಾಧಿಸಬೇಕು. ಇಲ್ಲವಾದರೆ ತಿರುಗಿ ಕಲಹಕ್ಕೆ ಆಸ್ಪದವಾಗುವುದು, ಮಾತ್ಸರ್ಯವು ಹೆಚ್ಚುವುದು. ಸಮಯವನ್ನು ಕಾದಿದ್ದು ಶತ್ರುವನ್ನು ನಿಗ್ರಹಿಸಬೇಕು. ದೇವರಾಜ, ಶತ್ರು ನಿಗ್ರಹಾಪೇಕ್ಷೆಯುಳ್ಳವನು ಶತ್ರುಗಳ ದುರ್ಬಲತೆಯನ್ನು ತಿಳಿದ ಮೇಲೆಯೂ ಕಾಲಹರಣ ಮಾಡುತ್ತಿದ್ದರೆ ಅಂತಹ ಸಮಯವು ಮತ್ತೆ ದೊರೆಯಲಾರದು. ಅಂತಹ ಸುಸಮಯವನ್ನು ವ್ಯರ್ಥವಾಗಿ ಕಳೆದು ಬಿಟ್ಟರೆ ಆ ಕಾಲವು ಅತಿಕ್ರಮಿಸಿದ ಮೇಲೆ ಶತ್ರು ಜಯವು ದುರ್ಲಭವಾಗುವುದು. ಸಾಧುಗಳ ಸಮ್ಮತಿಯನ್ನು ಕೇಳಿ ಶತ್ರುವು ವೃದ್ಧಿಗೆ ಬಾರದಂತೆ ಮಾತ್ರ ಅಡಗಿಸುತ್ತಿರಬೇಕು. ಸಮಯ ನಿರೀಕ್ಷಣೆಗಿಲ್ಲದೆ ಶತ್ರುವನ್ನು ಪೀಡಿಸಬಾರದು. ಅರಸನು ಕಾಮ, ಕ್ರೋಧ, ಅಹಂಕಾರಗಳನ್ನು ಅಡಗಿಸಿಟ್ಟುಕೊಂಡು ಶತ್ರುವಿನ ದುರ್ಬಲತೆಯನ್ನೇ ನಿರೀಕ್ಷಿಸುತ್ತಿರಬೇಕು. ದೇವೇಂದ್ರ, ಅತಿ ಮೃದುತ್ವ, ಸೋಮಾರಿತನ, ಅಜಾಗರೂಕತೆ, ಕಠಿಣ ದಂಡನೆ, ಈ ನಾಲ್ಕು ದೋಷಗಳು ಶತ್ರುಗಳು ಮಾಡುವ ವಂಚನೆಗಳು ಅಸಮರ್ಥನಾದವನನ್ನು ಕಷ್ಟಕ್ಕೆ ಗುರಿ ಮಾಡಿ ಸಂಪೂರ್ಣ ನಾಶ ಮಾಡುವವು.
ಮೃದುತ್ವವೇ ಮೊದಲಾದ ಮೇಲೆ ಹೇಳಿದ ಆತ್ಮದೋಷಗಳನ್ನು ನೀಗಿ ಶತ್ರು ಮಾಯೆಯನ್ನು ತಡೆದ ಮೇಲೆ ರಾಜನು ಶತ್ರುಗಳನ್ನು ಜಯಿಸಲು ಶಕ್ತನಾಗುವನು. ಯಾವ ಕಾರ್ಯವು ಒಬ್ಬ ಮಂತ್ರಿಯಿಂದ ಮಾತ್ರ ರಹಸ್ಯವಾಗಿ ನಡೆಸತಕ್ಕದ್ದು ಅದನ್ನು ಅವನೊಬ್ಬನ ಮೂಲಕವೇ ನಡೆಸಬೇಕು. ಹಾಗಿಲ್ಲದೆ ಅದನ್ನು ಹಲವರಲ್ಲಿ ಆಲೋಚಿಸಿದರೆ ಮಂತ್ರಿಗಳು ಆ ಕಾರ್ಯವನ್ನು ತಮ್ಮಲ್ಲಿ ಒಬ್ಬರ ಮೇಲೊಬ್ಬರು ಹೊರಿಸುವುದಕ್ಕೆ ಯತ್ನಿಸುವರು. ರಹಸ್ಯವು ಹೊರಬೀಳುವುದು. ಒಬ್ಬರ ಆಲೋಚನೆಯಿಂದ ಅಸಾಧ್ಯವೆಂದು ತಿಳಿದಾಗಲೇ ಇತರರೊಡನೆ ಆಲೋಚಿಸಬೇಕು. ಅದೃಶ್ಯರಾಗಿ ವಂಚಿಸುವ ಶತ್ರುಗಳನ್ನು ಪುರೋಹಿತಾದಿಗಳ ಮೂಲಕ ಅಭಿಚಾರಾದಿಗಳಿಂದಲೂ ಇದಿರಾಗಿ ನಿಂತು ಯುದ್ಧ ಮಾಡುವ ಶತ್ರುಗಳನ್ನು ಚತುರಂಗ ಬಲದಿಂದಲೂ ನಿಗ್ರಹಿಸಬೇಕು. ಅರಸನಾದವನು ಕಾಲಾನುಸಾರವಾಗಿ ಆಯಾ ಶತ್ರುಗಳಿಗೆ ತಕ್ಕಂತೆ ಸಾಮ ದಾನ ಭೇದ ದಂಡೋಪಾಯಗಳನ್ನು ಉಪಯೋಗಿಸಬೇಕು. ತನಗಿಂತಲೂ ಪರಾಕ್ರಮಿಯಾದ ಶತ್ರುವಿಗೆ ಸಮಯದಲ್ಲಿ ನಮಸ್ಕರಿಸಲು ಬೇಕು. ಅಜಾಗರೂಕನಾಗಿರುವಾಗ ಅವನನ್ನು ಕೆಡಿಸಲು ಬಹಳ ಜಾಗರೂಕತೆಯಿಂದ ಯತ್ನಿಸಬೇಕು. ಅದುವರೆಗೆ ಅವನನ್ನು ದಾನಮಾನಗಳಿಂದಲೂ ವಿಶ್ವಾಸದಿಂದಲೂ ಮೃದು ವಾಕ್ಯಗಳಿಂದಲೂ ಅನುಸರಿಸುತ್ತಿರಬೇಕು. ಅವನು ತನ್ನಲ್ಲಿ ಸಂದೇಹಿಸಲು ಆಸ್ಪದ ಕೊಡಬಾರದು. ತನ್ನಲ್ಲಿ ಶಂಕಿಸುವವನಲ್ಲಿಯೂ ತನಗೆ ಶಂಕಾಸ್ಪದನಾದವನಲ್ಲಿಯೂ ಸೇರಬಾರದು. ಹಿಂದೆ ತನ್ನಿಂದ ನಿಗ್ರಹಿಸಲ್ಪಟ್ಟ ಶತ್ರುಗಳಲ್ಲಿ ನಂಬಿಕೆ ಇಡಬಾರದು. ಅಂತಹವರು ತನ್ನನ್ನು ಕೆಡಿಸಲು ಕಾದಿರುವರು. ಶತ್ರುಗಳಿಗೆ ತನ್ನಲ್ಲಿ ಸಂದೇಹ ಹುಟ್ಟದಂತೆ ಅವರನ್ನು ಅನುಸರಿಸುವುದಕ್ಕಿಂತಲೂ ಉತ್ತಮ ಉಪಾಯವಿಲ್ಲ. ದೇವೇಂದ್ರ, ಸ್ಥಿರವಾದ ನಡತೆ ಇಲ್ಲದವನ ಐಶ್ವರ್ಯವು ಹೇಗೆ ಅಸ್ಥಿರವೋ ಹಾಗೆಯೇ ಚಂಚಲ ಸ್ವಭಾವವುಳ್ಳವನ ನಡವಳಿಕೆಯು ಅಸ್ಥಿರವೆಂದು ಹೇಳಲ್ಪಡುವುದು. ಮಿತ್ರನೆಂದು ವಿರೋಧಿಯೆಂದು ಗಮನಿಸದೆ ಉಪಾಯದಿಂದಲೇ ಎಲ್ಲರನ್ನೂ ವಶ ಮಾಡಲು ಪ್ರಯತ್ನಿಸಬೇಕು. ರಾಜನು ಮೃದುವಾಗಿದ್ದರೆ ಜನರು ಅವನನ್ನು ಮೆಟ್ಟುವರು. ಕ್ರೂರನಾದವನಿಗೆ ಪ್ರಜೆಗಳು ಭಯಪಡುವರು. ಆದುದರಿಂದ ನೀನು ಅತಿ ಕ್ರೂರನಾಗಿಯೂ ಇರಬಾರದು, ಬಹಳ ಮೃದು ಸ್ವಭಾವಿಯಾಗಿಯೂ ಇರಬಾರದು. ಕ್ರೂರನಾಗಿಯೂ ಮೃದುವಾಗಿಯೂ ಇರಬೇಕು. ದೊಡ್ಡ ಮಳೆಗಾಲದಲ್ಲಿ ಪ್ರವಾಹ ವೇಗದಿಂದ ದಡವು ಕಿತ್ತು ಹೋಗುವುದೆಂಬ ಭಯವು ಸದಾ ಮನಸ್ಸಿನಲ್ಲಿ ಇರುವಂತೆ ಅಜಾಗರೂಕತೆಯಿಂದ ರಾಜ್ಯವು ಕೈಬಿಟ್ಟು ಹೋಗುವುದೆಂಬ ಭಯವು ನಿನ್ನ ಮನಸ್ಸಿನಲ್ಲಿ ಸದಾ ಇರಬೇಕು. ಏಕಕಾಲದಲ್ಲಿ ಎಲ್ಲಾ ಶತ್ರುಗಳ ಮೇಲೆ ದಂಡೆತ್ತಬಾರದು. ಅವರಲ್ಲಿ ಒಬ್ಬೊಬ್ಬರನ್ನು ಬೇರೆ ಬೇರೆಯಾಗಿ ಸಾಮದಾನ ಭೇದ ದಂಡೋಪಾಯಗಳಿಂದ ವಶೀಕರಿಸಿದ ಮೇಲೆ ಉಳಿದವರನ್ನು ಪರಾಕ್ರಮದಿಂದ ಕೈ ಸೇರಿಸಿಕೊಳ್ಳಬೇಕು. ಶೂರನಾಗಿದ್ದರೂ ಬುದ್ಧಿಶಾಲಿಯಾದವನು ಅನೇಕರನ್ನು ಏಕಕಾಲದಲ್ಲಿ ಎದುರಿಸಬಾರದು. ರಥ, ಗಜ, ತುರಗ, ಪದಾತಿ, ಕೋಶ, ವಣಿಕ್ಷಥಗಳೆಂಬ ಆರಂಗಗಳಿಂದಲೂ ಯಂತ್ರಗಳಿಂದಲೂ ಕೂಡಿ ತನ್ನಲ್ಲಿ ಅನುರಕ್ತಿಯುಳ್ಳ ಸೈನ್ಯವು ತನ್ನಲ್ಲಿದ್ದಾಗ ಮತ್ತು ಶತ್ರುವಿಗಿಂತಲೂ ತಾನು ಅನೇಕ ವಿಧದಲ್ಲಿ ಪ್ರಬಲನೆಂದು ತಿಳಿದಾಗ ಚೆನ್ನಾಗಿ ವಿಚಾರ ಮಾಡಿದ ಮೇಲೆ ಬಹಿರಂಗವಾಗಿ ಶತ್ರುಗಳನ್ನು ಎದುರಿಸಿ ಹೋಗಬಹುದು. ಪ್ರಬಲ ಶತ್ರುಗಳಲ್ಲಿ ಸಾಮೋಪಾಯವು ಒಳ್ಳೆಯದಲ್ಲ. ಅವರಲ್ಲಿ ರಹಸ್ಯವಾದ ದಂಡೋಪಾಯವೇ ಶ್ಲಾಘ್ಯವು. ಇದರಿಂದ ಯಾವಾಗಲೂ ಮೃದುತ್ವವಾಗಲಿ ಸದಾ ದಂಡಯಾತ್ರೆಯಾಗಲಿ ಎರಡೂ ಸರಿಯಲ್ಲ. ಸದಾ ದಂಡೆತ್ತಿ ಹೋಗುವುದರಿಂದ ಧಾನ್ಯಾದಿಗಳ ನಾಶ, ಬಾವಿ ಮೊದಲಾದವುಗಳಿಗೆ ವಿಷಮಿಶ್ರಣ, ಆಗಾಗ ಅಮಾತ್ಯರೆ ಮೊದಲಾದ ಪ್ರಕೃತಿಗಳ ವಿಚಾರವಾದ ಚಿಂತೆ ಇವಕ್ಕೆಲ್ಲ ಅವಕಾಶವಾಗುವುದು. ಅದಕ್ಕೆ ಆಸ್ಪದ ಕೊಡಬಾರದು. ಇದಕ್ಕಾಗಿ ರಾಜನು ಇಂತಹ ಸಮಯಗಳಲ್ಲಿ ಮಾಯೆ, ಭೇದೋಪಾಯ, ಕಪಟ ಪ್ರವರ್ತನೆ ಇವುಗಳನ್ನೇ ಹಿಡಿದು ಅಪವಾದಕ್ಕೀಡಾಗದಂತೆ ಕಾರ್ಯಗಳನ್ನು ನಡೆಸಬೇಕು. ಆಪ್ತರಾದ ಜನರ ಮೂಲಕವಾಗಿ ನಗರಗಳಲ್ಲಿಯೂ ರಾಜ್ಯದಲ್ಲಿಯೂ ಶತ್ರುಪಕ್ಷದವರ ಪೂರ್ವೋತ್ತರಗಳನ್ನು ತಿಳಿಯುತ್ತಿರಬೇಕು. ದೇವರಾಜ, ಪೂರ್ವರಾಜರು ಇದೇ ರೀತಿ ಶತ್ರುಗಳನ್ನು ಅನುಸರಿಸಿಕೊಂಡೇ ಅವರ ಭೋಗೈಶ್ವರ್ಯಗಳನ್ನೆಲ್ಲ ಸಾಧಿಸಿರುವರು. ವಿದ್ಯುಕ್ತವಾದ ನೀತಿಯನ್ನು ತಮ್ಮ ರಾಜ್ಯಗಳಲ್ಲಿ ನೆಲೆಗೊಳಿಸಿರುವರು. ಆಪ್ತರಾದ ಕೆಲವರಿಗೆ ರಹಸ್ಯವಾಗಿ ಹಣವನ್ನು ಕೊಟ್ಟು ಹೊರಕ್ಕೆ ಮಾತ್ರ ಅವರ ಆಸ್ತಿಗಳನ್ನೆಲ್ಲ ಕಿತ್ತುಕೊಂಡಂತೆ ತೋರಿಸಿ ಅವರು ದುಷ್ಟರಾದುದರಿಂದ ಇವರನ್ನು ತೊರೆದಿದೆ ಎಂದು ಎಲ್ಲೆಲ್ಲಿಯೂ ವದಂತಿಯನ್ನು ಹುಟ್ಟಿಸುತ್ತಾ ಅವರನ್ನು ಶತ್ರುಗಳ ಪಟ್ಟಣಗಳಲ್ಲಿಯೂ ರಾಜ್ಯದಲ್ಲಿಯೂ ಗೋಪ್ಯವಾಗಿ ಸೇರಿಸಿಡಬೇಕು. ಹೀಗೆಯೇ ಶಾಸ್ತ್ರಜ್ಞರು, ಅಲಂಕೃತರು, ವಿವಿಹಿತ ಕಾರ್ಯಗಳಲ್ಲಿ ಸಮರ್ಥರು, ವಿದ್ಯಾವಂತರು, ಸುಶಿಕ್ಷಿತರು ಆದವರ ಮೂಲಕವಾಗಿ ಶತ್ರು ನಾಶಕವಾದ ಕೃತ್ಯೆ ಅಂದರೆ ಶೂನ್ಯದ ಬೊಂಬೆಯನ್ನು ಪೂಜೆ ಮಾಡಿಸಬೇಕು ಎಂದನು. ಆಗ ಇಂದ್ರನು ಬೃಹಸ್ಪತಿಯನ್ನು ನೋಡಿ, ಆಚಾರ್ಯ, ಒಬ್ಬನು ದುಷ್ಟನೆಂಬುದನ್ನು ನಾವು ತಿಳಿದುಕೊಳ್ಳುವುದು ಹೇಗೆ ಎನ್ನಲು ಬೃಹಸ್ಪತಿಯು, ದೇವೇಂದ್ರ, ದುಷ್ಟನಾದವನು ಹಿಂದೆ ದೂಷಿಸುವನು, ಸದ್ಗುಣಗಳನ್ನು ನೋಡಿ ಅಸೂಯ ಪಡುವನು, ಇತರರ ಪ್ರಶಂಸೆಯನ್ನು ಕೇಳಿದಾಗ ಮುಖವನ್ನು ತಿರುಗಿಸಿ ಸುಮ್ಮನಿರುವನು, ಕಾರಣವಿಲ್ಲದೆ ಕುಪಿತನಾಗಿ ಮಾತಾಡದಿರುವನು, ನಿಟ್ಟುಸಿರು ಬಿಡುವನು, ತುಟಿಯನ್ನು ಕಚ್ಚುವನು, ತಲೆ ಬಗ್ಗಿಸಿಕೊಂಡು ಉಬ್ಬಸ ಪಡುವನು, ಕಾರಣವೇನೂ ಇಲ್ಲದೆ ಪರಮಾಪ್ತನಂತೆ ನಂಬಿಕೆಯನ್ನು ತೋರಿಸುವನು, ಮಾತಾಡಿಸದಿದ್ದರೂ ಅಸಂಬದ್ಧವಾಗಿ ಮಾತಾಡುವನು,
ಕೆಲವು ವೇಳೆ ನೋಡಿಯೋ ನೋಡದವನಂತೆ ಮಾತಾಡಿಸದಿರುವನು. ತಾನೊಬ್ಬನೇ ಬೇರೆಯಾಗಿ ಭುಜಿಸುವನು. ಆದರೆ ಇದನ್ನೆಲ್ಲ ಹೀಗೆಯೇ ಎಂದು ನಿರ್ಣಯಿಸಿ ಹೇಳುವ ಹಾಗಿಲ್ಲ. ದುಷ್ಟನ ಶಯನಾಸನ ಸಾಮಾನಗಳನ್ನು, ಅವನ ನಡೆನುಡಿಗಳನ್ನು ಚೆನ್ನಾಗಿ ಗಮನಿಸಬೇಕು. ಸ್ನೇಹಿತನ ಕಷ್ಟ ಕಾಲದಲ್ಲಿ ತಾನು ಕಷ್ಟಪಡುವುದು, ಸಂತೋಷ ಸಂದರ್ಭದಲ್ಲಿ ಸಂತೋಷ ಪಡುವುದು, ಇವೇ ಮುಖ್ಯವಾದ ಮಿತ್ರ ಲಕ್ಷಣಗಳು. ಇದಕ್ಕೆ ವಿರುದ್ಧ ಲಕ್ಷಣಗಳೆಲ್ಲವೂ ಶತ್ರುವಿನಲ್ಲಿ ಕಾಣುವವು. ದೇವೇಂದ್ರ, ದುಷ್ಟನನ್ನು ತಿಳಿದುಕೊಳ್ಳುವ ಲಕ್ಷಣಗಳಲ್ಲಿ ನಿನಗೆ ತಿಳಿಸಿದ ಈ ಸಾರಾಂಶವನ್ನು ನೀನು ಚೆನ್ನಾಗಿ ತಿಳಿದುಕೊಳ್ಳುವವನಾಗು ಎಂದನು. ಇಂದ್ರನು ಬೃಹಸ್ಪತಿಯ ಈ ಉಪದೇಶವನ್ನು ಪಡೆದು ಅದರಂತೆಯೇ ಅನುಸರಿಸುತ್ತಾ ಬಂದನು ಮತ್ತು ಸಕಾಲದಲ್ಲಿ ಜಯ ಪ್ರಯಾಣ ಮಾಡಿ ಶತ್ರುಗಳನ್ನು ವಶಪಡಿಸಿಕೊಂಡನು. ಇದು 103ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.